ಮುದ್ದುರಾಮ ಮಂಜರಿ ಪರಿಚಯದ ಸಾಹಿತ್ಯ ಸತ್ಸಂಗ ನಿವೇದನೆಯ 6ನೇ ದಿನದಲ್ಲಿ ನಾವಿದ್ದೇವೆ. ಆ ಅಪೂರ್ವ ವಾಗ್ಮಿ ಶ್ರೀ ಕೃಷ್ಣೇಗೌಡರ ಒಂದು ಮುನ್ನುಡಿಯ ಅಧ್ಯಯನ ಮಾಡ್ತಾ ಇದ್ದೇವೆ ನಾವು. ಕಾವ್ಯ ಏನು ಮಾಡಬೇಕು ಎಂದು ಹೃತ್ಪೂರ್ವಕವಾಗಿ ತಿಳಿಸುವ ಸುಂದರ ಕವನವನ್ನು ಶ್ರೀ ಕೃಷ್ಣೇಗೌಡರು ಇಲ್ಲಿ ಕೋಟ್ ಮಾಡ್ತಾರೆ. ಆ ಕವನವನ್ನು ಯಾರು ಬರೆದಾರೆ ಸರ್? ಅಪ್ಪಟ ಪ್ರೇಮಕವಿ ಎಂಬ ಖ್ಯಾತನಾಮರಾದಂಥ ಶ್ರೀ KS ನರಸಿಂಹಸ್ವಾಮಿಯವರು ಬರೆದಾರ ಆ ಕವನವನ್ನು. ಯಾರವರು? KS ನರಸಿಂಹಸ್ವಾಮಿಯವರು ಯಾರು? ಅಬ್ಬಾ, ಅವರು ಹೌಸಿಂಗ್ ಬೋರ್ಡಿನಲ್ಲಿ ಸರ್ಕಾರಿ ಸೇವೆಯಲ್ಲಿದ್ದರು. ಕವನಗಳನ್ನು ಬರೀತಾ ಇದ್ದರು, ಸಾಹಿತ್ಯ. ಅವರ ಕೇವಲ 1942ರಲ್ಲಿ ಒಂದು ಕವನ ಸಂಕಲನ ಪ್ರಕಟ ಆಯಿತು. ಅದರ ಹೆಸರೇ ಮೈಸೂರು ಮಲ್ಲಿಗೆ. ಇದರಿಂದ ಅವರು ಕವಿಗಳಾಗಿ ಪ್ರಖ್ಯಾತರಾದರು. ಅಬ್ಬಾ, ಕವಿಗಳಾಗೇ ಪ್ರಖ್ಯಾತರಾದರು. ಅನೇಕ ಪ್ರಶಸ್ತಿಗಳು, ಮುಂದೆ ಸಾಕಷ್ಟು 18 ಕವನ ಸಂಕಲನಗಳು, 3 ಗದ್ಯ ಬರಹಗಳು, ಅನುವಾದ ಗ್ರಂಥಗಳನ್ನೆಲ್ಲ ಬರೆದಾರ ತಮ್ಮ ಜೀವಮಾನದಲ್ಲಿ. 88 ವರ್ಷದ ಒಂದು ಸಾರ್ಥಕ ಜೀವನವನ್ನು ಕಳೆದಂಥವ್ರು ಈ ಅಪ್ಪಟ ಪ್ರೇಮ ಕವಿ ಶ್ರೀ KS ನರಸಿಂಹಸ್ವಾಮಿ. ಆಮೇಲೆ ಆಶ್ಚರ್ಯ ಅನ್ನಿಸ್ಬೋದು, ಏನು ಅಂತಂದರೆ ಅವರ ಕೆಲವು ಕವನಗಳು ಇನ್ನೂವರೆಗೂ ಇಷ್ಟು ಹೃತ್ಪೂರ್ವಕವಾಗಿ ಹಾಡ್ತಾರಲ್ಲ, ಅವು ನಮಗೆ ಎದೆಯನ್ನು ಮಿಡ್ತಾವೆ. ಅವ್ರ ಕವನಗಳನ್ನು ಬರೆದಿಟ್ಟಿದ್ರಂತ. ಒಂದೆರಡು ಘಟನೆ ಇತ್ತಿತ್ತಲಾಗಿ ನನಗೆ ಬಂತು. ಯಾರ್ಯಾರು ಇದ್ರಿಗೆ ಓದಿ ಹೇಳ್ತಾ ಇದ್ರಂತ. ಇನ್ನೂ ಪುಸ್ತಕ ಪ್ರಕಟ ಆಗಿದ್ದಿಲ್ಲ. ಓರ್ವ ಹೂ ಮಾರೋವನ ಹತ್ರ ಅವನು ಗೊತ್ತಾಯ್ತು, ಅವನು ಪುಸ್ತಕ ಪ್ರಿಯ, ಕವನದ ಪ್ರಿಯ. ಅವನ ಮುಂದೂ ಓದಿದ್ದಾರೆ. ಅವ ಹೂ ಮಾರುವ ಹೋಗಿದ್ದಾರೆ. ಏನು ಹೆಸರಿಡಬೇಕು ಇದಕ್ಕೆ ಗೊತ್ತಾಗಿಲ್ಲ ಅಂತ. ಒಂದು ದಿವಸ ಅವ ಬಂದು ಹೋಗಿ ಆ ಕವನಗಳನ್ನು ಕೇಳ್ಕೊಂಡು ಹೋದ್ಮೇಲೆ ಅಲ್ಲಿ ಹೂ ತರಲಿಕ್ಕೆ ಹೋಗ್ಯಾರ ಇವರು. ಏನು ಸಾರ್, ಇದಕ್ಕೆ ಯಾಕೆ ಎಷ್ಟು ಚಿಂತೆ ಮಾಡ್ತೀರಿ? ನೋಡಿ ನನ್ನ ಕೈಯಾಗ ಏನಿದೆ ಅದನ್ನು ಹೆಸರಿಡಿ ಅಂತ. ಹೂ ಮೈಸೂರು ಮಲ್ಲಿಗೆ ಅಂತ ಹೆಸರಿಡ್ರಿ ಅಂತ. ಏನು ಇವತ್ತಾಗಲೇ ಸುಮಾರು ಕನಿಷ್ಠ 30 ಮರುಮುದ್ರಣಗಳನ್ನು ತಡೆದಂಥ ಕೃತಿ ಮೈಸೂರು ಮಲ್ಲಿಗೆ. ಅಬ್ಬ. ಆಮೇಲೆ ಅವರ ಎಲ್ಲ ಪ್ರೇರಣೆ ಅವರಿಗೆ ಸಿಕ್ಕಿದ್ದು ಅವರ ಹೆಂಡತಿ ಶ್ರೀಮತಿ ವೆಂಕಮ್ಮ ಅವರಿಂದಂತ. ಅಷ್ಟೊಂದು ಪ್ರೀತಿ ಇಂದ ಆ ಕವನಗಳನ್ನು ಅವ್ರ ಜೀವನದುದ್ದಕ್ಕೂ ಬರೆದಿರುವ 14 ಕವನ ಸಂಕಲನಗಳು. ಇಲ್ಲೇ ಉದ್ಧರಿಸಬೇಕನ್ನಿಸ್ತದೆ ನನಗೆ. ಇನ್ನೂ ಒಂದು ಯಾವುದೋ ಒಂದು ಕವನ ಸಂಕಲನಕ್ಕಿಂತ ಈ ಕವನ ಸಂಕಲನ, ಇದರ ಶಿರೋನಾಮೆಯನ್ನು ಹೇಳಿಲ್ಲ ಅವರು, ಶ್ರೀ ಪ್ರೊಫೆಸರ್ ನಮ್ಮ ಕೃಷ್ಣೇಗೌಡರು. ಆದರೆ ಆ 5 ಸಾಲುಗಳ 4 ನುಡಿಗಳವ. 5 ಸಾಲುಗಳ 4 ನುಡಿಗಳು ಇಲ್ಲವ. ಆ ಕೊನೆಯ ಸಾಲ ಇದು ಶಿರೋನಾಮ ಇರಬೇಕು ಅಂತ ನಾನು ತಿಳ್ಕೊಂಡೇನೆ. ನಾನು ಇಷ್ಟಾಗಿಯೂ ನೋಡಿಲ್ಲ ಇದನ್ನು ಯಾವ ಪುಸ್ತಕದಲ್ಲಿ ಎಂಬುದು ನನ್ನ ಗಮನದಲ್ಲಿ ಬಂದಿಲ್ಲ. ಆ ಕವನ ಸಾಲು ಏನು 5ನೇದ್ದು ಅಂದರೆ, ಎಲ್ಲರಿಗೊಳಿತನು ಬಯಸಲಿ ಕವನ. ಅಂದರೆ ಒಂದು ಕವನ ಏನು ಹೇಳಬೇಕು, ಆ ಕವನ ಏನು ಹೇಳಬೇಕು, ಆ ಕಾವ್ಯ ಏನು ಮಾಡಬೇಕು, ಅದರ ಕರ್ತವ್ಯ ಏನು ಎಂಬುದನ್ನು ಈ 4 ನುಡಿಗಳಲ್ಲಿ ಹೇಳಿದ್ದಾರೆ. ಪ್ರಾರಂಭ ಮಾಡ್ತೇನೆ ಈ ವಾಚನವನ್ನು. ಭೇದವನರಿಯದು ನೀಲಿಯ ಗಗನ, ಒಂದೇ ಮಣ್ಣಿನಿಂದೆಲ್ಲರ ಜನನ, ಒಂದೇ ದಿಕ್ಕಿನಲ್ಲಿ ಎಲ್ಲರ ಪಯಣ, ನೋವು ನಲಿವು ಬಂದರೆ ಬರಲೆಂದು ಎಲ್ಲರಿಗೊಳಿತನು ಬಯಸಲಿ ಕವನ. ಅಬ್ಬಾ. ಅಡ್ಡಗೋಡೆಗಳ ನೊಡೆಯುತ್ತ ನಡೆದು ಬಡವ ಬಲ್ಲಿದರ ಹಿತದಲ್ಲಿ ಕೆಲೆತು, ಸೋದರರೆಲ್ಲರೂ ಒಟ್ಟಿಗೆ ದುಡಿದು ಗಳಿಕೆಯನ್ನೆಲ್ಲರೂ ಸವಿಯಲಿ ಎಂದು ಎಲ್ಲರಿಗೊಳಿತನು ಬಯಸಲಿ ಕವನ, ಎಲ್ಲರಿಗೊಳಿತನು ಬಯಸಲಿ ಕವನ. 3ನೇ ನುಡಿ, ಲಭಿಸಲಿ ಎಲ್ಲರಿಗೂ ನಿಲ್ಲಲು ನೆರಳು,
ಎಲ್ಲ ಮಕ್ಕಳಿಗೂ ಒಳ್ಳೆಯ ಹಾಲು. ಹೊಂಬಿಸಿಲಿಳಿಯಲಿ ಎಲ್ಲರ ಮೇಲೂ, ನೆಮ್ಮದಿಯುಕ್ಕಲಿ ಎಲ್ಲರಿಗೆಂದು. ಎಲ್ಲರಿಗೊಳಿತನು ಬಯಸಲಿ ಕವನ, ಎಲ್ಲರಿಗೊಳಿತನು ಬಯಸಲಿ ಕವನ. ಕೊನೆದೋ ಭೂಮಿಯ ಕರುಣೆಗೆ ಮಿತಿ ಇರದೆಂದು, ಎಲ್ಲರ ದುಡಿಮೆಗೆ ಫಲವಿಹುದೆಂದು. ನಾಳೆಯ ಬಾಗಿಲು ನಂದನವೆಂದು, ಪ್ರೀತಿಗೆ ಶಾಂತಿಗೆ ಜಯವಿರಲೆಂದು, ಪ್ರೀತಿಗೆ ಶಾಂತಿಗೆ ಜಯವಿರಲೆಂದು. ಎಲ್ಲರಿಗೊಳಿತನು ಬಯಸಲಿ ಕವನ, ಎಲ್ಲರಿಗೊಳಿತನು ಬಯಸಲಿ ಕವನ. ಅದ್ಭುತ ಅಲ್ಲ? ಇದ್ರ ಮೇಲೆ ನಮ್ಮ ಪ್ರೊಫೆಸರ್ ಶ್ರೀ ಕೃಷ್ಣೇಗೌಡರು ಒಂದು ಕಾಮೆಂಟ್ ಮಾಡ್ತಾ ಇದ್ದಾರೆ. ಈ ಸೊಗಸಾದ ಸಾಲುಗಳಲ್ಲಿ ಎಲ್ಲ ಕಾಲಕ್ಕೂ ಎಲ್ಲ ದೇಶಕ್ಕೂ ಕಾವ್ಯ ಏನು ಮಾಡಬೇಕೆಂಬ ಸೂಚನೆ ಇದೆ ಅಂತ ಅನ್ನಿಸ್ತದಲ್ಲ? ನನಗೆ ಅನ್ನಿಸ್ತದೆ. ಒಂದು ವ್ಯಕ್ತಿ ಮತ್ತು ಒಂದು ಸಮಾಜವನ್ನು ಪ್ರಬುದ್ಧಗೊಳಿಸುವುದು, ಉದಾರವಾಗಿಸುವುದು, ವಿನಯ, ಸಹನೆ, ಕಾರುಣ್ಯಗಳಂಥ ಗುಣಗಳನ್ನು ಬೆಳೆಸುವುದಕ್ಕೆ ಸಾಹಿತ್ಯ ನೆರವಾಗಬೇಕೆಂಬುದೇ ಈ ಕವಿಯ ಅಪೇಕ್ಷೆ, ಈ ಅಪ್ಪಟ ಪ್ರೇಮ ಕವಿಯ ಅಪೇಕ್ಷೆ. ಬರವಣಿಗೆ ಎಂಬುದು ಮೊದಲು ಕಲೆಯಾಗಬೇಕು ನಿಜ, ಆದರೆ ಕಲಾತ್ಮಕವಾದ ಬರವಣಿಗೆಯಲ್ಲಿ ಮೇಲೆ ಹೇಳಿದಂಥ ಗುಣಗಳು ಇಲ್ಲದಿದ್ದರೆ ಆ ಕಾವ್ಯ ಕೇವಲ ಮನರಂಜನೆಯ ಸರಕಾಗಿ ಬಿಡುತ್ತದಲ್ಲವೇ ಅಂಥೇಳಿ ತಮ್ಮ ಕಾಮೆಂಟ್ಸು ಮಾಡಿದ್ದಾರೆ. ಇಲ್ಲಿ ನೋಡಿ, ಆ 3ನೇ ಪದ್ಯದಲ್ಲಿ ಹೊಂಬಿಸಿಲಿಳಿಯಲಿ ಎಲ್ಲರ ಮೇಲೂ. ಈ ಹೊಂಬಿಸಿಲು ಅಂದರೆ ಏನಪ್ಪ? ಇದಕ್ಕೆ ಎಷ್ಟೋ ಮಂದಿ ಹೊಂಬಿಸಿಲು ಅರ್ಥ ಆಗೋದಿಲ್ಲ. ಮುಂಜಾನೆ ಅರುಣೋದಯ ಸಮಯದಲ್ಲಿ ಹೊಂಬಣ್ಣದ ಬಿಸಿಲು ಎಷ್ಟು ಸುಂದರವಾಗಿರ್ತದಲ್ಲ. ಅದರಂತೆ ಸಂಜೆ ಸೂರ್ಯಾಸ್ತ ಆಗುವಾಗಲೂ ಆ ಹೊಂಬಣ್ಣದ ಬಿಸಿಲಿರುತ್ತೆ. ಅವೆರಡು ಭಾಳ ಹಿತಕರವಾಗಿರುತ್ತೆ ಅಂಥೇಳಿ ಕವಿ ಅದಕ್ಕೆ ಹೊಂಬಿಸಿಲಿಳಿಯಲಿ ಎಲ್ಲರ ಮೇಲೂ ಅಂದಾನ. ಇನ್ನೊಂದು ನಂದನ ಅಂಥೇಳಿ ಒಂದು ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ 4ನೇ ಅಧ್ಯಾಯ 3ನೇ ಸಾಲಿನಲ್ಲಿ. ನಾಳೆಯ ಬಾಗಿಲು ನಂದನವೆಂದು. ನಂದನ ಅಂದ್ರೇನಪ್ಪ? ಸಂತೋಷ, ಆನಂದ. ನಾಳೆ ನಮಗೆಲ್ಲ ಸುಖ ಸಂತೋಷಗಳು ಲಭಿಸಲಿ ಅಂಥೇಳಿ ಒಂದು ಹಾರೈಕೆಯನ್ನು ಕವಿ ಶ್ರೀ KS ನರಸಿಂಹಸ್ವಾಮಿಯವರಿಟ್ಟಾರ. ಅದ್ಭುತ. ಅವರ ಕವನಗಳು ಬಳೆಗಾರ ಚೆನ್ನಯ್ಯ ಬಾಗಿಲಿಗೆ ಬಂದಿಹೆನು, ಒಳಗೆ ಬರಲಪ್ಪಣೆಯ ದೊರೆಯೇ ಅದೊಂದು. ಆಮೇಲೆ ಒಂದಿರುಳು ಕನಸಿನಲ್ಲಿ ನಮ್ಮವಳ ಕೇಳಿದನು, ಅದು ನಮ್ಮೂರು ಚಂದವೋ ನಿಮ್ಮೂರು ಚಂದವೋ ಅದು. ಆಮೇಲೆ ರಾಯರು ಬಂದರು ಮಾವನ ಮನೆಗೆ ರಾತ್ರಿಯಾಗಿತ್ತು. ಇಂಥವು ಒಂದು 10 ಕವನಾಂಕ ಅಮರ ಕವನಗಳು ಕನ್ನಡ ಸಾಹಿತ್ಯದಲ್ಲಿ, ಅಮರ ಪ್ರೇಮ ಕವನಗಳು. 1990ರಲ್ಲಿ ಇವರು ಮೈಸೂರಲ್ಲಿ ನಡೆದಂಥ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಪದವಿಯನ್ನು ಕೊಟ್ಟಿದ್ದರು. ಇಂಥ ಅಷ್ಟು ಅದ್ಭುತ ಕವಿ. ಇನ್ನೊಂದು ವಿಶೇಷವಾದ ನಾನು ಕಂಡುಕೊಂಡಂಥ ಒಂದು ಸಮ್ಮೇಳನ ನಡೆದಿತ್ತು. ಅಲ್ಲಿ ಆಯೋಜಕರಿಗೆ ಏನೋ ಕೇಳಬೇಕಾಗಿತ್ತು. ಏನು ಕೇಳಬೇಕಾಗಿತ್ತು ಅಂದ್ರೆ, ಅವ್ರು ಎಲ್ಲರ ಕೈಯಾಗ 1 2 3 ಅಂತ ಒಂದು ಬರೆದು ಕೊಟ್ಟರು. ಹಾಳಿ 1 2 3 ಬರೆದು ಕೊಟ್ಟರು. ಅವರು ಬರೆದು ಕೊಟ್ಟು ಅನೌನ್ಸ್ ಮಾಡಿದರು, ದಯವಿಟ್ಟು ನಮ್ಮ ಕರ್ನಾಟಕದ 3 ಶ್ರೇಷ್ಠ ಕವಿಗಳ ಹೆಸರನ್ನು ಬರೀರಿ ಅಂತ ಹೇಳಿದ್ರಂತ. ಕರ್ನಾಟಕದ 3 ಶ್ರೇಷ್ಠ ಕವಿಗಳ ಹೆಸರನ್ನು ಬರೀರಿ ಅಂತ ಹೇಳಿದ್ರಂತೆ. ಆವಾಗ ಅವನು ಮರಳಿ ಹಾಳೆಯನ್ನು ಇಸ್ಕೊಂಡು ಅದನ್ನು ನೋಡಿದಾಗ, ಎಣಿಸಿದಾಗ, ಒಂದು 100 ಮಂದಿ ಹಾಳೆಯನ್ನು ಎಣಿಸಿದಾಗ 80ರಷ್ಟು ಜನರು ಬೇಂದ್ರೆ, ಕುವೆಂಪು, KS ನರಸಿಂಹಸ್ವಾಮಿ ಅಂತ ಹೇಳಿದ್ರಂತ. ಅದ್ಭುತ ಅಲ್ಲ? ಮತ್ತೆ ನಾಳೆ ಮುಂದುವರಿಯುತ್ತೆ. ನಮಸ್ಕಾರ.